ನಮಸ್ಕಾರ. ಕರ್ನಾಟಕ ಚಾಲಕರ ಯೂನಿಯನ್ನಿಂದ ಸಂಚಾರಿ ಸತೀಶ್ ಅಂತೇಳಿ ಆಟೋ ಘಟಕದ ಅಧ್ಯಕ್ಷರು ಮಾತಾಡ್ತಾ ಇರೋದು. ತಾವೆಲ್ಲರೂ ಕೂಡ ಏನು ಇದುವರೆಗೂ ಕೂಡ ಎಲೆಕ್ಟ್ರಿಕ್ ವಾಹನಗಳು ಬೇಕಾಬಿಟ್ಟಿಯಾಗಿ ರಸ್ತೆಯಲ್ಲಿ ಓಡಾಡ್ತಾ ಇತ್ತು. ಈ ಒಂದು ವಾಹನಗಳಿಗೆ ಕಡಿವಾಣ ಹಾಕೋದ್ರ ಉದ್ದೇಶವಾಗಿ ನಾವು 2023ರಲ್ಲಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ವಿ. ಎಲೆಕ್ಟ್ರಿಕ್ ವಾಹನಗಳಿಗೆ ಸಂಬಂಧಪಟ್ಟಂತೆ ಅದಕ್ಕೂ ಕೂಡ ಪರ್ಮಿಟನ್ನು ಇಶ್ಯೂ ಆಗಬೇಕು ಅಂತ ಹೇಳಿ ಒಂದು ದೊಡ್ಡ ಮಟ್ಟಕ್ಕೆ ನಾವು ಧ್ವನಿಯನ್ನು ಎತ್ತಿದ್ವಿ. ಆ ಒಂದು ಧ್ವನಿಗೆ ಸ್ಪಂದನೆ ನೀಡಿದಂತಹ ರಾಜ್ಯ ಸರ್ಕಾರದ ಸಾರಿಗೆ ಸಚಿವರಾದಂತಹ ಶ್ರೀಯುತ ರಾಮಲಿಂಗಾರೆಡ್ಡಿಯವರು ಇವತ್ತು ಆದೇಶವನ್ನು ಹೊರಡಿಸಿದ್ದಾರೆ. ಎಲ್ಲ ರೀತಿಯಾದಂತಹ ಎಲೆಕ್ಟ್ರಿಕ್ ವಾಹನಗಳಿಗೆ, ಅದು ಸಾರಿಗೆಗೆ ಸಂಬಂಧಪಟ್ಟಂತಹ ಆಟೋ ಆಗ್ಬೋದು, ಗೂಡ್ಸ್ ಆಗ್ಬೋದು, ಬಸ್ಗಳಾಗ್ಬೋದು, ಪ್ರತಿಯೊಂದು ಎಲೆಕ್ಟ್ರಿಕ್ ವಾಹನಗಳಿಗೂ ಕೂಡ ಪರ್ಮಿಟ್ ಕಡ್ಡಾಯಗೊಳಿಸಿ ಇವತ್ತು ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾಗಿ ಆಟೋ ಚಾಲಕರುಗಳು ಇದುವರೆಗೂ ಕೂಡ ಏನು ಯೆಲ್ಲೋ ಬೋರ್ಡ್ಗೆ ಸಂಬಂಧಪಟ್ಟಂತಹ ಗ್ರೀನ್ ಚಾರ್ಸಿಗಳಿಗೆ ಸಂಬಂಧಪಟ್ಟಂಥ ಮಾತ್ರ ವಾಹನಗಳಿಗೆ ಪರ್ಮಿಟನ್ನು ಕಡ್ಡಾಯಗೊಳಿಸಿದ್ರು. ಎಲೆಕ್ಟ್ರಿಕ್ ವಾಹನಗಳನ್ನ ಬೇಕಾಬಿಟ್ಟಿಯಾಗಿ ಎಲ್ಲ ಕಂಪನಿಗಳು ಕೂಡ ಬಲ್ಕಾಗಿ ರಿಜಿಸ್ಟ್ರೇಷನನ್ನು ಮಾಡುವಂತಹ ಸಾಧ್ಯತೆಗಳು ದೊಡ್ಡ ಮಟ್ಟದಲ್ಲಿತ್ತು. ಆದರೆ ಇದನ್ನು ಹೋಗಲಾಡಿಸುವ ಸಂದರ್ಭಗಳಲ್ಲಿ ದೊಡ್ಡ ಮಟ್ಟಕ್ಕೆ ಧ್ವನಿಯಾಗಿ ನಿಂತಹ ಶ್ರೀಯುತ ರಾಮಲಿಂಗಾರೆಡ್ಡಿಯವರು ಇವತ್ತು ರಾಜ್ಯ ಸರ್ಕಾರದಿಂದ ಒಂದು ಆದೇಶ ಪ್ರತಿಯನ್ನು ಹೊರಡಿಸಿ ತಾವೆಲ್ಲರೂ ಏನು ಬಲ್ಕಾಗಿ ರಿಜಿಸ್ಟ್ರೇಷನ್ ಆಗುತ್ತೆ ಅಂತಕ್ಕಂತಹ ಒಂದು ಗೊಂದಲದಲ್ಲಿದ್ದಂತಹ ಚಾಲಕರುಗಳಿಗೆ ಒಂದಿಷ್ಟು ಬಿಗ್ ರಿಲೀಫನ್ನು ನೀಡಿದ್ದಾರೆ. ಇವತ್ತು ಆದೇಶವನ್ನು ಹೊರಡಿಸಿದ್ದಾರೆ. ಮುಂದೆ ಬರುವಂತಹ ಎಲ್ಲ ಎಲೆಕ್ಟ್ರಿಕ್ ವಾಹನಗಳಿಗೂ ಕೂಡ ಪರ್ಮಿಟನ್ನು ಕಡ್ಡಾಯಗೊಳಿಸಿದ್ದಾರೆ. ಹಾಗೆ ಈ ಹಿಂದೆ ಏನು ಖರೀದಿಯನ್ನು ಮಾಡಿದರೆ ಆ ವಾಹನಗಳಿಗೂ ಕೂಡ ಪರ್ಮಿಟನ್ನು ಕಡ್ಡಾಯಗೊಳಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಏನು ಈ ಹಿಂದೆ ಎಲೆಕ್ಟ್ರಿಕ್ ವಾಹನಗಳನ್ನ ಖರೀದಿ ಮಾಡಿದಂತಹ ಮಾಲೀಕರುಗಳು ಮುಂದಿನ 7 ದಿನಗಳ ನಂತರದಲ್ಲಿ ಶಾಂತಿನಗರದಲ್ಲಿ ತಾವುಗಳು ತಮ್ಮ ವಾಹನದ ದಾಖಲೆಗಳನ್ನ ಕೊಟ್ಟು ಪರ್ಮಿಟನ್ನು ಖರೀದಿ ಮಾಡಬೇಕಾಗುತ್ತೆ. ಯಾರೆಲ್ಲ ಎಲೆಕ್ಟ್ರಿಕ್ ವಾಹನಗಳನ್ನ ಖರೀದಿ ಮಾಡಿದ್ದೀರಾ ತಮ್ಮಗಳಿಗೆ ಒಂದು ಸರ್ಕಾರ ಬಿಗ್ ರಿಲೀಫನ್ನು ನೀಡಿದೆ. ಏನು ನಾವುಗಳು ಇದುವರೆಗೂ ಕೂಡ ಹಣವನ್ನು ಕಟ್ಟಿ ಪರ್ಮಿಟನ್ನು ಖರೀದಿ ಮಾಡ್ತಿದ್ವಿ, ಆದರೆ ನಿಮಗೆ ಬಿಗ್ ರಿಲೀಫ್ ಕೊಟ್ಟಿದೆ. ಎಲೆಕ್ಟ್ರಿಕ್ ವಾಹನಗಳಿಗೆ ಫ್ರೀಯಾಗಿ ನಿಮಗೆ ಪರ್ಮಿಟನ್ನು ಇಶ್ಯೂ ಮಾಡ್ತಾ ಇದೆ. ಹಾಗಾಗಿ ವಾಹನದ ಎಲ್ಲ ಮಾಲೀಕರು ತಮ್ಮ ವಾಹನದ ದಾಖಲಾತಿಗಳನ್ನ ಶಾಂತಿನಗರದ ಹೆಡ್ ಆಫೀಸ್ನಲ್ಲಿ ಕೊಟ್ಬಿಟ್ಟು ತಾವುಗಳು ಪರ್ಮಿಟನ್ನು ಖರೀದಿ ಮಾಡಬೇಕು ಅಂತೇಳಿ ಈ ಮೂಲಕ ಮಾಹಿತಿ ಕೊಡ್ತಾ ಇದ್ದೇನೆ. ಹಾಗೆ ಆಟೋಗೆ ಸಂಬಂಧಪಟ್ಟ ಎಲ್ಲ ಚಾಲಕರುಗಳು ತಮ್ಮ ಸ್ನೇಹಿತರುಗಳಿಗೆ ಈ ವಿಚಾರವನ್ನು ಶೇರ್ ಮಾಡೋದ್ರ ಮುಖಾಂತರವಾಗಿ ಮಾಹಿತಿಯನ್ನು ಎಲ್ಲ ಚಾಲಕರಿಗೂ ತಿಳಿಸ್ಬೇಕು ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಶುಭ ದಿನ ಸ್ನೇಹಿತರೆ.